ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಕೈಮಾ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನಾನು ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. ಸೊ ಅದನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸಣ್ಣ ಸಣ್ಣ ಪೀಸ್ ಮಾಡಿ ರುಬ್ಕೊಳ್ಬೇಕು. ಅದರ ಜೊತೆಗೆ ಅದು ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಕೈಮಾಕ್ಕೆ ಹುರುಗಡ್ಲೆ ಒಂದು 2 ಚಮಚ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಚಕ್ಕೆ ಲವಂಗ ಒಂದು ಸ್ವಲ್ಪ ತಗೊಂಡಿದ್ದೇನೆ, ಲವಂಗ ಒಂದು 4 ತಗೊಂಡಿದ್ದೇನೆ, ಚಕ್ಕೆ ಒಂದು 2 ಪೀಸ್ ಅಷ್ಟು ತಗೊಂಡಿದ್ದೇನೆ. ಸೊ ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ ಮತ್ತು ಅದಲ್ಲದೆ ಕಾಳು ಮೆಣಸು. ಸೊ ಇವೆಲ್ಲನೂ ಕೂಡ ಸಪ್ರೇಟಾಗಿ ರುಬ್ಕೊಳ್ಳೋಣ. ಅದರ ಜೊತೆಗೆ ಹಸಿ ಕೊಬ್ಬರಿ ಕೂಡ ತಗೊಂಡಿದ್ದೇನೆ ಸ್ವಲ್ಪ, ಅದನ್ನು ಕೂಡ ರುಬ್ಕೊಳ್ಬೇಕು. ನೀವೇನು ನೋಡ್ತಾ ಇದ್ರಲ್ಲ, ಮಸಾಲೆ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರು ಹಾಕ್ಕೊಳ್ದೆ ಹಾಗೆ ರುಬ್ಕೊಳ್ತಾ ಇದ್ದೇನೆ. ಇವಾಗ ನೋಡ್ತಾ ಇದ್ದೀರಲ್ಲ ಮಸಾಲೆ ಎಲ್ಲ ರುಬ್ಬಿರೋದು. ಇದಕ್ಕೆ ನಾನು ಇವಾಗ ಜೊತೆಗೆ ಏನು ರುಬ್ಬಿದೆಯಲ್ಲ ಮಸಾಲೆ, ಅದರ ಜೊತೆಗೆ ನಾನು ಕೈಮಾ ಕೂಡ ಸ್ವಲ್ಪ ಒಂದು 2 ರೌಂಡ್ ರುಬ್ಕೊಳ್ತಾ ಇದ್ದೇನೆ. ಈಗ ಏನು ಇದೆ ಚಿಕನ್ ಕೈಮಾ ಎಲ್ಲ ರುಬ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಏನು ಕೈಮಾ ಇದ್ರದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಇವಾಗ ಒಂದು ಬಾಣಲೆ ಕಾಯಕ್ಕಿಡ ನೋಡಿ, ಬಾಣಲೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಏನು ಇವಾಗ 3 ಸ್ಪೂನ್ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಲ್ಲ, ಇವಾಗ ಕೈಮಾ ಉಂಡೆಗಳನ್ನು ಮಾಡಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಏನು ಸಿಮ್ಮುರಿಯಲ್ಲಿ ಇಟ್ಟಿದೆ, ಅದಕ್ಕೆ ಕೈಮಾ ಉಂಡೆಗಳನ್ನೆಲ್ಲ ಮಾಡಿ ಹಾಕಿದ್ದೇನೆ. ಸೊ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ತಗೊಳ್ಳಲ್ಲ, 2 ರಿಂದ 3 ಸ್ಪೂನ್ ಹಾಕಿರೋದ್ರಿಂದ ಸಿಮ್ಮುರಿಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಸಿಮ್ಮುರಿಯಲ್ಲಿ ಏನು ಫ್ರೈ ಆಗ್ತಾ ಇದೆಯಲ್ಲ, ಅದನ್ನು ಮುಚ್ಚೋಣ. ಇವಾಗ ಮುಚ್ಚಿದ್ದೀವಲ್ಲ, 5 ರಿಂದ 10 ನಿಮಿಷ ಸಿಮ್ಮುರಿಯಲ್ಲಿ ಚೆನ್ನಾಗಿ ಅದು ಬೇಯುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿ ಈ ಥರ ಕಲರ್ ಬಂದಿದೆ. ಮತ್ತೆ ಉಲ್ಟಾ ಮಾಡ್ಕೊಳ್ಳೋಣ ಉಂಡೆಗಳನ್ನೆಲ್ಲ. ಇವಾಗ ಇದು ಕೈಮಾ ಉಂಡೆಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಮತ್ತು ನಾನು ಯಾವುದೇ ರೀತಿ ಎಣ್ಣೆ ಕೂಡ ಹಾಕಿಲ್ಲ. ಸೊ ಅದರಿಂದ ಅದೇನೇ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಉಂಡೆ ಕೂಡ ಹೊಡೆದಿಲ್ಲ, ಯಾಕೆಂದರೆ ಹುರ್ಗಡ್ಲೆ ಹಸಿ ಕೊಬ್ಬರಿ ತುರಿ ಇವೆಲ್ಲ ಹಾಕಿರೋದ್ರಿಂದ, ನೀರು ಮಿಕ್ಸ್ ಮಾಡದೇ ಇರೋದ್ರಿಂದ ಉಂಡೆಗಳು ಕೂಡ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಇದ್ದಾವೆ. ಬಿಸಿ ಬಿಸಿಯಾದ ಡ್ರೈ ಕೈಮಾ ಕೂಡ ರೆಡಿಯಾಗಿದೆ. ಇದು ಸಂಜೆ ಸ್ನ್ಯಾಕ್ಸ್ ಕೂಡ ತಿನ್ಬೋದು. ಸೊ ಇದರ ಜೊತೆಗೇ ನಾನು ನಿಮಗೆ ಡ್ರೈ ಕೈಮಾವನ್ನು ಕೂಡ ಚಿಕನ್ ಸಾಂಬಾರು ಜೊತೆಗೆ ಹಾಕಿ ಕೂಡ ಮಾಡೋದು ತೋರಿಸ್ತೇನೆ. ಆಲ್ರೆಡಿ ಇವಾಗ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೇನೆ. ಅದರ ಜೊತೆಗೆ ಈ ಉಂಡೆಗಳು ಕೂಡ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಅದಲ್ಲದೆ ಹಸಿ ಕೈಮಾ ಏನು ರುಬ್ಕೊಂಡೆಲ್ಲ ರೆಡಿ ಮಾಡಿಟ್ಟಿವಲ್ಲ, ಅದನ್ನು ಕೂಡ ಸಾಂಬಾರಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಇವಾಗ ತೋರಿಸ್ಕೊಡ್ತೀನಿ.